ಹಲೋ, ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ದೀರಲ್ವಾ, ಸಮುದ್ರ ಕಾಣ್ತಾ ಇದೆಯಲ್ವ ಎಲ್ರಿಗೂ? ನೋಡಿ ನೋಡಿ, ಅಲ್ಲಿ ನೋಡಿ ಆ ಕಡಲು, ನೋಡಿ ಆ ಕಡಲು ಅಲೆ, ನೋಡಿ ನೋಡಿ ಹಕ್ಕಿ ಹಾರ್ತಾ ಇದೆ ನೋಡಿ. ನೋಡಿ ತುಂಬ ಜನರು ಬಂದ್ಬಿಟ್ಟಿದ್ದಾರೆ. ಆ ಕಲ್ಲು ಬಂಡೆ ನೋಡಿ, ವಾವ್, ವಾಟ್ ಅ ನೈಸ್ ಪ್ಲೇಸ್ ಫಾರ್ ಶೂಟಿಂಗ್ ಮಾಡೋದಕ್ಕೆ. ಈ ಜಾಗ ಅಂತೂ ತುಂಬ ಮಾಡಿಸ್ದಂಗಿದೆ. ನೋಡಿ ರೌಂಡ್ ಆಗ್ತದೆ ನೋಡಿ. ಈ ಜಾಗದಲ್ಲಿ ಮೊದಲು ಪ್ರವಾಸಿ ಮಂದಿರ ಇತ್ತು. ಈ ಪ್ರವಾಸಿ ಮಂದಿರವನ್ನು ಕೆಡವಿ ಈಗ ಒಂದು ಚಿಕ್ಕದಾದ ಒಂದು ಮನೆ ಥರ ಮಾಡ್ಕೊಂಡಿದ್ದಾರೆ ಜನ ಬಂದು ಉಳಿಕೊಳ್ಳಿಕ್ಕೆ. ನೋಡಿ, ಅದು ಈ ಉತ್ತರ ಕನ್ನಡದಲ್ಲೇ ಒಂದು ಉದ್ದವಾದ ಬೀಚ್ ಅಂದರೆ ಈ ಅಂಕೋಲಾದ ಬೇಲೆಕೆರೆ ಬೀಚ್ ಅಂತ ಹೇಳ್ಬೋದು. ಅಂಕೋಲಾದ ಸುಂದರವಾದ ಕಡಲು ತೀರ. ಸುಮಾರು ಒಂದು 3-4 ಕಿಲೋಮೀಟ್ರ್ ಉದ್ದವಾಗಿದೆ ಈ ಬೀಚ್. ನೋಡಿಲ್ಲ ಅಂದರೆ ಈಗ ಒಂದ್ಸಲ ಈ ವಿಡಿಯೋದಲ್ಲಿ ನೋಡ್ಕೊಂಬಿಡಿ, ಸರಿನಾ? ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿಬಿಡಿ, ಓಕೆನಾ? ಈ ವಿಡಿಯೋ ಸ್ಟಾರ್ಟ್ ಮಾಡೋಣ, ರೆಡಿನಾ? ಓಕೆ, ಮುಂದೆ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಅಂಕೋಲಾ ಅಂತ, ಉತ್ತರ ಕನ್ನಡದಿಂದ. ಈಗಾಗಲೇ ತಿಳಿಸಿದಾಗೆ ನಾನು ಇವತ್ತೊಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ನೀವು ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಇಷ್ಟ ಆಗದೇ ಇದ್ದರೆ ಈ ವಿಡಿಯೋನ ಡಿಸ್ಲೈಕ್ ಮಾಡಿ. ಕೊನೆ ತನಕ ನೋಡಿದ ಮೇಲೆ ಇಷ್ಟ ಆಗದಿದ್ದರೆ ಆವಾಗ ಡಿಸ್ಲೈಕ್ ಮಾಡಿ. ಇನ್ಮೇಲೆ ಇದೇ ಥರ ಈ ಥರ ಸ್ವಂತ ವೀಡಿಯೋಸನ್ನೇ ಮಾಡ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನು ಇನ್ನು ಮುಂದೆ ಯಾವುದೇ ಥರವಾದ ಸಿನಿಮಾಸನ್ನು ಅಪ್ಡೇಟ್ ಮಾಡೋದಿಲ್ಲ. ಇವತ್ತು ನಾನು ನಮ್ಮ ಮನೆಯಿಂದ 2 ಕಿಲೋಮೀಟ್ರ್ ಆಚಿರೋ ಒಂದು ಬೀಚ್ ಹತ್ರ ಬಂದಿದ್ದೀನಿ. ನೋಡಿ, ಬೀಚೆಲ್ಲ ಆವಾಗಲೇ ನೋಡಿದ್ದೀನಿ, ಈಗ ಕಾಣಿಸ್ತಾ ಇದ್ದೀನಿ. ಬೀಚೆಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ? ನೋಡ್ತಾ ಇದ್ದೀರಲ್ವಾ, ಬೀಚ್ ಕಾಣ್ತಾ ಇದೆಯಾ? ಸಖತ್ತಾಗಿದೆ ಈ ಸ್ಪಾಟ್ ಅಂತೂ. ನನ್ನ ಫೇವ್ರೇಟ್ ಪ್ಲೇಸ್ ಇನ್ ಅಂಕೋಲಾ, ಬೇಲೆಕೆರೆ ಬೀಚ್ ಮಾತ್ರ. ಹಾಯ್, ಏನಕ್ಕಪ್ಪ ಇಲ್ಲಿ ಬಂದಿದ್ದೀನಿ ಅಂತ ನೀವೆಲ್ಲ ಅಂದ್ಕೊಂಬೇಡಿ. ಇಲ್ಲಿ ಬಂದಿರೋಕ್ಕೆ ಒಂದು ಕಾರಣ, ಆ ಸಿನಿಮಾದ ಮೇಲೆ ರಿವ್ಯೂ ಮಾಡೋದಕ್ಕೆ ಈ ಜಾಗಕ್ಕೆ ಬಂದಿದ್ದೀನಿ. ಸಿನಿಮಾದ ಮೇಲೆ ಈಸಿಯಾಗಿ ರಿವ್ಯೂ ಮಾಡ್ಬೋದು, ಆದರೆ ಶೂಟಿಂಗ್ ಸ್ಪಾಟ್ಗೆ ಹೋಗಿ ರಿವ್ಯೂ ಮಾಡೋದು ತುಂಬಾ ಕಷ್ಟ. ನನಗೆ ಈಸಿಯಾಗಿ ಸಿಕ್ಬಿಟ್ಟಿದೆ ಆ ಸ್ಪಾಟ್. ಸೊ ಆ ಸ್ಪಾಟಿಗೆ ಬಂದು ನಾನು ಆ ಮೂವಿ ಮೇಲೆ ರಿವ್ಯೂ ಮಾಡ್ತೀನಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ಅಂತ ಮತ್ತೊಂದು ಸರಿ ಕೇಳ್ಕೊಳ್ತಾ ಇದ್ದೀನಿ.
ಹಲೋ, ಬಂದ್ರಾ? ನೋಡ್ಲಿಕ್ಕೆ ಬಂದ್ರಾ? ಈ ಜಾಗಕ್ಕೆ ಬಂದಿದ್ದೀನಿ, ಬೀಚೆಲ್ಲ ನೋಡ್ತಾ ಇದ್ದಿರ್ತಾನೆ. ಓಕೆ, ನಮಗೆಲ್ಲ ತಿಳಿದಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಸ್ಟಾರ್ ಹೀರೋ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಹಾಗೆ ಶಂಕರ್ ನಾಗ್ ಒಬ್ಬ ಮೇಧಾವಿ, ಮುಂದಾಲೋಚನೆಯನ್ನು ಥಿಂಕ್ ಮಾಡುವಂಥ ಒಬ್ಬ ಅಸಾಮಾನ್ಯ ಯುವಕ. ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನೇನು ದೊಡ್ಡವನಲ್ಲ, ಆ ಯೋಗ್ಯತೆಯೂ ನನಗಿಲ್ಲ. ಆದರೆ ಅವರು ಡೈರೆಕ್ಷನ್ ಮಾಡಿದ್ದು ಕೆಲವು ಸಿನಿಮಾ. ಅವರು ಫಿಲ್ಮ್ ಇಂಡಸ್ಟ್ರಿಲಿ ಇದ್ದಿದ್ದು 12 ವರ್ಷ. ಅದರಲ್ಲಿ ಗೀತಾ, ಆಕ್ಸಿಡೆಂಟ್, ಮಿಂಚಿನ ಓಟ, ಹಾಗೆ ಮಾಲ್ಗುಡಿ ಡೇಸ್, ಜನ್ಮದ ಅನುಬಂಧ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಹೊಸ ತೀರ್ಪು, ಈ ಥರ ಸುಮಾರು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಅದೇ ಥರ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇಟ್ಕೊಂಡು ಅವರು ಶೂಟಿಂಗ್ ಮಾಡಿದ್ದು, ಹಾಗೆ ಶೂಟಿಂಗ್ ಸೆಟ್ನಲ್ಲಿ ಕೆಲಸ ಮಾಡಿದ್ದು ಸಿನಿಮಾ ಅಂತಂದರೆ ಒಂದು ಮುತ್ತಿನ ಕತೆ. ಆ ಒಂದು ಮುತ್ತಿನ ಕತೆ ಸಿನಿಮಾದ ಮೇಲೆ ರಿವ್ಯೂ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡಿ, ಆ ಬೀಚೆಲ್ಲ ಕಾಣ್ತಾ ಇದೆಯಲ್ಲ, ಲೊಕೇಶನ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದೇ ಸ್ಥಳದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮುತ್ತಿನ ಕತೆ ಶೂಟಿಂಗ್ ನಡೆದಿತ್ತು 1987ರಂದು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಮಧ್ಯದಲ್ಲಿ ಈ ಶೂಟಿಂಗ್ ನಡೆದಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಂಥ ಹಿಟ್ಟೇನು ಆಗೋದಿಲ್ಲ. ಶಂಕರ್ ನಾಗ್ ಅವರ ಪ್ರಯತ್ನ ನೀರಲ್ಲಿ ಹೋಮ ಆಗ್ದಂಗೆ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಕಾಣ್ತಾ ಇದೆಯಾ ತಾನೆ? ಒಂದ್ಸಾರಿ ನೀವು ಈ ಸ್ಪಾಟನ್ನು ಬಂದು ನೋಡ್ಕೊಂಡು ಹೋಗಲೇಬೇಕು. ದರ್ಶನ್ ಅವರ ಲಂಕೇಶ್ ಪತ್ರಿಕೆ ಆಗಿರ್ಬೋದು, ಎಂದೋ ಕಂಡ ಕನಸು, ಆ ಸಾಂಗ್ ಶೂಟಿಂಗ್ ಆಗಿರ್ಬೋದು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಶೂಟಿಂಗ್ ಆಗಿರ್ಬೋದು, ಹಾಗೆ ಜಗ್ಗೇಶ್ ಅವರ ನನ್ನ ಸೇವೋ ಶೂಟಿಂಗ್ ಕೂಡ ಈ ಜಾಗದಲ್ಲೇ ನಡೆದಿತ್ತು. ನೀವು ಇಷ್ಟ ಆಗಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ನಿತಿನ್ ಅಂಕೋಲ ಫ್ರಮ್ ಉತ್ತರ ಕನ್ನಡ. ಹಾಯ್, ಶೂಟಿಂಗ್ ಸ್ಪಾಟ್ಗೆ ಬಂದುಬಿಟ್ಟಿದ್ದೀವಿ. ಒಂದು ಮುತ್ತಿನ ಕತೆ ಸಿನಿಮಾ ಬಗ್ಗೆ ನೀವು ಈಗಾಗಲೇ ನೋಡಿರ್ತೀರ, ತಿಳ್ಕೊಂಡಿರ್ತೀರ. ಆ ಸಿನಿಮಾ ನೀವೀಗ ನೋಡ್ತಾ ಇದ್ದಿದ್ರೆ ವಜ್ರೇಶ್ವರಿ ಕಮೆಂಟ್ಸ್ ಅವರು ಯೂಟ್ಯೂಬ್ನ ವಿಡಿಯೋ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ಇಷ್ಟ ಆದರೆ ಅದನ್ನು ಒಂದ್ಸರಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಿರುವಂಥ ಒಂದು ಸಿನಿಮಾ ಒಂದು ಮುತ್ತಿನ ಕತೆ. ಅಲ್ಮೋತಿ ನೇತಿ ಅನ್ನೋ ಒಂದು ಸಿನಿಮಾ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ದು ಫಸ್ಟ್ ಅಂತ ಹೇಳ್ತಾರೆ. ಆದರೆ ಭಾರತೀಯ ಚಿತ್ರರಂಗದಲ್ಲಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪ್ರಪ್ರಥಮ ಬಾರಿಗೆ ಅಂಡರ್ ವಾಟರ್ ಶೂಟಿಂಗನ್ನು ಮಾಡಿದ್ದು ಕನ್ನಡದವರೇ. ಅದು ಬೇರೆ ಯಾರೂ ಅಲ್ಲ, ಶಂಕರ್ ನಾಗ್ ಅವರು ರಾಜ್ಕುಮಾರ್ ಅವರಿಗೆ ಹೀರೋ ಆಗಿ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಒಂದು ಮುತ್ತಿನ ಕತೆ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಅಂಕೋಲ. ಈಗಾಗಲೇ ಹೇಳಿದ್ದೆ
ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡದಾದ ಮೈಲಿಗಲ್ಲನ್ನು ಸಾಧಿಸಿರುವಂಥ ಒಂದು ಸಮಯ ಅಂದರೆ 1987. ಕೆಲವರು ಹೇಳ್ತಾರೆ 1969ರಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ದು ಅಲ್ಮೋತಿ ನೇತಿ ಅನ್ನೋ ಒಂದು ಹಿಂದಿ ಸಿನಿಮಾ ಅಂತ ಹೇಳ್ತಾರೆ. ಅದು ಮಾಡಿದ್ದು ಒಂದು ಸ್ವಿಮ್ಮಿಂಗ್ ಪೂಲ ಕೆಳಗೆ. ಆದರೆ ಸಮುದ್ರದ ಆಳದಲ್ಲಿ ಹೋಗಿ ಅಂಡರ್ ವಾಟರ್ ಶೂಟಿಂಗ್, ಅಂತರ್ಜಾಲದಲ್ಲಿ ಮಟ್ಟ ಕೆಳಗಡೆ ತುಂಬ ಇದು ಇರುವಂಥ ಜಾಗದಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದ ಏಕೈಕ ಕನ್ನಡ ಸಿನಿಮಾ, ಫಸ್ಟ್ ಇಂಡಿಯನ್ ಮೂವಿ ಅಂತಂದರೆ ಅದು ಒಂದು ಮುತ್ತಿನ ಕತೆ. ಒಂದು ಮುತ್ತಿನ ಕತೆ ಸಿನಿಮಾ ಬಗ್ಗೆ ಈಗ ನಾನು ರಿವ್ಯೂ ಮಾಡಲಿಕ್ಕೆ ಹೊರಡ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿ ಅಂತ ಮತ್ತೊಂದು ಸರಿ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಒಂದು ಮುತ್ತಿನ ಕತೆ ಸಿನಿಮಾ ಬಗ್ಗೆ ನಾನು ಹೇಳಿಕೊಟ್ಟಿರೋದಂತೆ ಅದು ನಮ್ಮ ಅಂಕೋಲಾ ತಾಲೂಕಿನ ಬೇಲೆಕೆರೆಯಲ್ಲೇ ನಡೆದಿತ್ತು. ಇಂಡಿಯಾದಲ್ಲಿ ನಡೆದಿರೋ ಫಸ್ಟ್ ಅಂಡರ್ ವಾಟರ್ ಶೂಟಿಂಗ್ ಉತ್ತರ ಕನ್ನಡದ ಅಂಕೋಲಾದ ಬೇಲೆಕೆರೆಯಲ್ಲಿ ನಡೆದಿರೋದು ಒಂದು ಕೇಳಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅಂಡರ್ ವಾಟರಲ್ಲಿ ಫಸ್ಟ್ ಶೂಟಿಂಗ್ ಮಾಡಿದ್ದು ಇದೇ ಬೀಚ್ನಲ್ಲೇ. ಅಂಡರ್ ವಾಟರ್ ಅಂದರೆ ಸಮುದ್ರದ ಕೆಳಗಡೆ ಹೋಗಿ ಶೂಟಿಂಗ್ ಮಾಡೋದು ಇದೇ ಬೀಚ್ನಲ್ಲೇ. ಈ ಅಂಕೋಲಾದ ಬೇಲೆಕೆರೆ ಎಂಬ ಸುಂದರ ಕಡಲ ತೀರದಲ್ಲಿ ಒಂದು ಮುತ್ತಿನ ಕತೆ ಎಂಬ ಸುಂದರವಾದ ಚಿತ್ರದ ಚಿತ್ರೀಕರಣ ನಡೆದಿತ್ತು. ಅದು 1987 ಮಾರ್ಚ್ ಮತ್ತು ಏಪ್ರಿಲ್ನ ಮಧ್ಯೆ. ಆ ಸಿನಿಮಾಗೆ ಹೀರೋ ಆಗಿ ಡಾಕ್ಟರ್ ರಾಜ್ಕುಮಾರ್, ಹಾಗೆ ಹೀರೋಯಿನ್ ಆಗಿ ಅರ್ಚನಾ, ಹಾಗೆ ಡೈರೆಕ್ಟರ್ ಆಗಿ ಶಂಕರ್ ನಾಗ್ ಅವರು, ಹಾಗೆ ಪ್ರೊಡ್ಯೂಸರ್ ಆಗಿ ಎಲ್ ದ್ವಾರಕಾನಾಥ್ ಅವರು, ಹಾಗೆ ಆ ಸಿನಿಮಾಗೆ ಸುಮಾರು ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿದರು. ಸುಂದರ್ ರಾಜ್ ಅವರಾಗಿರ್ಬೋದು, ತೂಗುದೀಪ ಶ್ರೀನಿವಾಸ್ ಅವರಾಗಿರ್ಬೋದು, ಹಾಗೆ ಸದಾಶಿವ ಬ್ರಹ್ಮ ಅವರಾಗಿರ್ಬೋದು, ಹಾಗೆ ಬಾಲಕೃಷ್ಣ ಅವರಾಗಿರ್ಬೋದು, ದೊಡ್ಡಣ್ಣ ಅವರಾಗಿರ್ಬೋದು, ಮುಖ್ಯಮಂತ್ರಿ ಚಂದ್ರು ಅವರಾಗಿರ್ಬೋದು. ಎಲ್ಲ ಸಿನಿಮಾ ಹಂತ ಶೂಟಿಂಗ್ ಎಲ್ಲ ಇದೇ ಕಡಲ ತೀರದಲ್ಲಿ, ಆ ಭಾಗದಲ್ಲಿ, ಹಾಗೆ ಈ ಭಾಗದಲ್ಲಿ, ಹಾಗೆ ಈ ಲೊಕೇಶನ್ನಲ್ಲಿ, ಹಾಗೆ ಆ ಲೊಕೇಶನ್ನಲ್ಲಿ ಈ ಕಲ್ಲು ಬಂಡೆ ಮೂಲಕ ಸಿನಿಮಾದ ಚಿತ್ರೀಕರಣ ಸ್ಟಾರ್ಟ್ ಆಗುತ್ತೆ. ಜನ ನೋಡಿದವರು, ಈ ಊರಿನಲ್ಲಿದ್ದವರು, ಹಾಗೆ ನಮ್ಮ ಮನೆಯವರು, ನಮ್ಮ ಮಾವ, ಹಾಗೆ ನಮ್ಮ ಅಜ್ಜಾಜಿ, ಹಾಗೆ ನಂಗೆ ಬೇಕಾಗಿರೋ ನನ್ನ ಫ್ರೆಂಡ್ಸ್, ತಂದೆ ತಾಯಿ ಒಂದು 30 ದಶಕದ ಹಿಂದೆ ನೋಡಿರುವಂಥ ಒಂದು ಕನ್ನಡ ಚಿತ್ರದ ಬಗ್ಗೆ ನನಗೆ ಸ್ವಲ್ಪ ತಿಳಿಸಿದ್ದಾರೆ. ಸೊ ಅದನ್ನು ಡೀಟೇಲ್ಸ್ ಆಗಿ ಇಟ್ಕೊಂಡು ನಾನು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಕಲ್ಲು ಬಂಡೆ ಮೂಲಕ ಫಸ್ಟ್ ಕ್ಲ್ಯಾಪ್ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಕ್ಲ್ಯಾಪ್ ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಕ್ಲ್ಯಾಪ್ ಮಾಡ್ತಿರೋ ಪಿಕ್ ಅಲ್ಲಿ ಬರ್ತಾ ಇದೆ ನೋಡಿ, ಪೋಸ್ಟಲ್ಲಿ ಕಾಣ್ತಾ ಇದೆಯಲ್ವಾ. ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ರಾಘಣ್ಣ ಅವರು ಮೊನ್ನೆ ಹೇಳಿದರು, ಮೊದಲು ತಾವು ನೀರಿಗೆ ಧುಮುಕ್ತೀನಿ, ನಂತರ ಅಣ್ಣ ನೀವು ಬೀಳಿ, ನೀವು ಬಂದು ಸ್ವಿಮ್ಮಿಂಗ್ ಮಾಡಿ ಅಂತ ಅವ್ರು ಹೇಳ್ತಾಯಿದ್ರು. ಅದು ಶಂಕರ್ ನಾಗ್ ಅವರ ಒಂದು ಬಹುದೊಡ್ಡ ವ್ಯಕ್ತಿತ್ವ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಗೊತ್ತಿದೆ, ಈಗ ನಾವೆಲ್ಲರೂ ಸಾಮಾಜಿಕವಾಗಿ ಸಿನಿಮಾ ಮಾಡ್ತೀವಿ, ಆ ಥರ ಶೂಟ್ ಮಾಡ್ತೀವಿ, ಈ ಥರ ಶೂಟ್ ಮಾಡ್ತೀವಿ. ಬಟ್ ಅಂಡರ್ ವಾಟರ್ ಹೋಗಿ ಶೂಟ್ ಮಾಡೋದು ತುಂಬಾ ಕಷ್ಟ. ಟೆಕ್ನಾಲಜಿ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಈಗಾಗಲೇ ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೆ, ಪೆನ್ ಕ್ಯಾಮರಾ ಬಂದಿದೆ, ಬಟನ್ ಕ್ಯಾಮರಾ ಬಂದಿದೆ, ಹಾಗೆ ದೊಡ್ಡ ಬೃಹದಾಕಾರದ ಕ್ಯಾಮರಾ 25 ಲಕ್ಷದ್ದು 30 ಲಕ್ಷ ಕ್ಯಾಮರಾ ಎಲ್ಲ ಬಂದಿದೆ. ಆದರೆ ಏನೂ ಟೆಕ್ನಾಲಜಿ ಇಂಪ್ರೂವ್ನೇ ಆಗಿರೋಲ್ಲ. ಅಂಥ ಟೈಮಲ್ಲಿ ಕೆನಡಾ ಹೋಗಿ ಕ್ಯಾಮರಾ ತಂದು, ಲಂಡನ್ಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ, ಮಾಲ್ಡೀವ್ಸ್ಗೆ ಹೋಗಿ ಜರ್ಮನ್ ಕ್ಯಾಮರಾಮನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡ್ತಾರೆ. ಅದು ಇದೇ ಬೀಚ್ನಲ್ಲಿ. ಈ ಪಿಕ್ ನೋಡ್ತಾ ಇದ್ದೀರಾ, ಪಿಕ್ ಕಾಣ್ತಾ ಇದೆಯಲ್ವಾ, ಎಲ್ಲ ಪಿಕ್ ನೋಡ್ತಾ ಇದ್ದೀರಾ ತಾನೆ. ಜಾನ್ ಸ್ಟೀನ್ ಬಕ್ಸ್ ಎಂಬ ಇಂಗ್ಲೀಷ್ ಕಾದಂಬರಿಕಾರನ ಒಂದು ಕಥೆಯನ್ನು ಆಧಾರ ಇಟ್ಕೊಂಡು ಆ ಸಿನಿಮಾಗೆ ಸ್ಕ್ರಿಪ್ಟ್ ಅವರು ಶಂಕರ್ ನಾಗ್ ಅವರು ಬರೆದಿರ್ತಾರೆ. ಅದು ಮುಂದೆ ಒಂದು ಮುತ್ತಿನ ಕತೆ ಅಂತ ಒಂದು ಸಿನಿಮಾ ಆಗುತ್ತೆ.
ಈ ಒಂದು ಮುತ್ತಿನ ಕತೆ ಈ ಕಲ್ಲು ಬಂಡೆ ಮೂಲಕನೇ ಆರಂಭ ಆಗುತ್ತೆ. ಸಿನಿಮಾಗೆ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡಿದವರು ಶಂಕರ್ ನಾಗ್ ಅವ್ರ ಮಿಸ್ಸಸ್ಸೆ ಅರುಂಧತಿ ನಾಗ್ ಅವರು. ರಾಜ್ಕುಮಾರ್ ಅವರೆಲ್ಲ ಎಲ್ಲ ಕುಟುಂಬ ಈ ಸಿನಿಮಾಗೆ ಶೂಟಿಂಗ್ ನೋಡೋಕ್ಕೆ ಬಂದು ತಂಗಿತ್ತು. ಆ ಜಾಗದಲ್ಲಿ ಈ ಜಾಗದಲ್ಲಿ ಎಲ್ಲ ಶೂಟ್ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲಿ ಪಿಕ್ ಬರ್ತಾ ಇದೆ ನೋಡಿ, ದೊಡ್ಡಣ್ಣ, ಕುಮಾರ್ ಬಂಗಾರಪ್ಪ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು, ತೂಗುದೀಪ ಶ್ರೀನಿವಾಸ್ ಅವರು, ಸುಂದರರಾಜ್ ಅವರು ಇರೋ ಪಿಕ್ ಬರ್ತಾ ಇದೆ ನೋಡಿ. ಅದು ಈ ಬೇಲೆಕೆರೆಯಲ್ಲಿ ನಡೆದಿರೋ ಶೂಟಿಂಗ್. ನೋಡಿ ಈ ಕಲ್ಲು ಕಾಣ್ತಾ ಇದೆಯಲ್ಲ, ಈ ಕಲ್ಲು ಕಾಣ್ತಾ ಇದೆಯಲ್ಲ ನೋಡಿ, ಈ ಕಲ್ಲು ಅದು ಇಲ್ಲಿ ನೋಡಿ ಫಸ್ಟ್ ಕ್ಲ್ಯಾಪ್ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರು ಕ್ಲ್ಯಾಪ್ ಮಾಡ್ತಿದ್ದಾರಲ್ಲ ಒಂದು ಮುತ್ತಿನ ಕತೆ ಸಿನಿಮಾಗೆ, ಅದು ಈ ಲೊಕೇಶನಿಂದನೇ ಸ್ಟಾರ್ಟ್ ಆಗಿದ್ದು. ಮೊದಲು ಅಲ್ಲೆಲ್ಲ ಪ್ರವಾಸಿ ಮಂದಿರ, ಅಲ್ಲೇ ಈ ಲೊಕೇಶನಲ್ಲಿ ಪ್ರವಾಸಿ ಮಂದಿರ ಇದ್ದಿತ್ತು. ಇಲ್ಲಿ ನೋಡಿ ದೊಡ್ಡಣ್ಣ ಅವ್ರ ಪಿಕ್ ಬರ್ತಾ ಇದೆಯಲ್ಲ, ಬಂದವರಿಗೆ ಉಳ್ಕೊಳ್ಳಿಕ್ಕೆ ಒಂದು ಶೆಡ್ ವ್ಯವಸ್ಥೆನ ಮಾಡಿದ್ರು, ಹಾಗೆ ಒಂದು ಟಾಯ್ಲೆಟ್ ವ್ಯವಸ್ಥೆನೂ ಇತ್ತು. ಬಟ್ ಈಗ ಅದನ್ನೆಲ್ಲ ಕೆಡವಿದ್ದಾರೆ. ಒಂದು ಮುತ್ತಿನ ಕತೆ ಸಿನಿಮಾ ಬಗ್ಗೆ ಬರೋಣ. ಈ ಸಿನಿಮಾ ಒಂದು ಮೈಲಿಗಳನ್ನು ಸಾಧಿಸಿಲ್ಲ, ಆದರೆ ಮಾನವೀಯ ಮುಗ್ಧ ಮನಸ್ಸುಗಳ ನಡುವೆ ಒಬ್ಬ ಅನಾಗರಿಕರು, ಅಲ್ಪ ಜ್ಞಾನ ಇರೋರು, ಒಂದು ವಿಜ್ಞಾನದ ಬಗ್ಗೆನೂ ತಿಳುವಳಿಕೆ ಇಲ್ಲ, ಅಂಕಿ ಸಂಖ್ಯೆ ಬಗ್ಗೆನೂ ತಿಳುವಳಿಕೆ ಇಲ್ದಿರೋರು ಒಬ್ಬ ಅನಾಗರಿಕರು ತಮ್ಮದೇ ಆದ ಒಂದು ಶೆಡ್ನಲ್ಲಿ ಇರ್ತಾರೆ. ಅವ್ರಿಗೆ ಅದೇ ಪ್ರಪಂಚ. ನೀರಿನಲ್ಲಿ ದುಮ್ಕೊಂಡು ಮುತ್ತನ್ನು ತೆಕ್ಕೊಂಡು ಮಾರೋದು, ಹಾಗೆ ಮೀನು, ಹಾಗೆ ಏಡಿ ಅದನ್ನೇ ತಿಂದು ಬದುಕೋದು ಅವರ ಜೀವನ ಆಗಿರುತ್ತೆ. ಆ ಜೀವನದ ಮೇಲೆ ಆ ಜೀವನ ನಡೆಸಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಸುಮಾರು ಜನರು ಇರ್ತಾರೆ, ಸುಮಾರು ಜನರು ಆ ಜೀವನ ನಡೆಸ್ತಾನೆ ಇರ್ತಾರೆ ಅನ್ನೋದು ಈ ಸ್ಟೋರಿ ಮೂಲಕ ಆರಂಭ ಆಗುತ್ತೆ. ಐತು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೋಲಲ್ಲಿ ಮಾಡಿದ್ದಾರೆ. ಹಾಗೆ ಅರ್ಚನಾ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ದೊಡ್ಡಣ್ಣ ಅವರು ವಿಲನ್ ರೋಲಲ್ಲಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಶೂಟಿಂಗ್ ಎಲ್ಲ ಯಾಣದಲ್ಲಿ ನಡೆತಾ ಇತ್ತು. ಪಕ್ಕದಲ್ಲಿ ಯಾಣ ಅಂತಿದೆ, ನಮ್ಮ ಊರ ಪಕ್ಕನೇ 38 ಕಿಲೋಮೀಟರ್ ಆಚೆ ಯಾಣ ಅಂತಿದೆ. ಆ ಯಾಣದಲ್ಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೆದಿತ್ತು. ಬಟ್ ಶೂಟಿಂಗ್ ಸೆಟ್ ಎಲ್ಲ ನಡೆದಿರೋದು ಇದೇ ಜಾಗದಲ್ಲಿ. ದೋಣಿ ಮೇಲೆ ಬಂದಿದ್ದೀನಿ. ಈ ಥರದೇ ಒಂದು ಅವ್ರ ಹತ್ರ ದೋಣಿ ಇರುತ್ತೆ. ಈ ಬೇಲೆಕೆರೆ ಮೀನುಗಾರರ ಹತ್ರನೇ ಅವರು ದೋಣಿಯನ್ನು ತಗೊಂಡಿದ್ರು ಅಂತ ಹೇಳ್ತಾರೆ. ಬಟ್ ಈ ದೋಣಿ ಎಲ್ಲ ಹೊಸದಾಗಿರೋ ದೋಣಿ. ಆಗಿನ ದೋಣಿ ಎಲ್ಲ ತೆಪ್ಪತ್ತರ ಇರ್ತಿದ್ರು, ಕಟ್ಟಿಗೆ ದೋಣಿಯನ್ನು ಯೂಸ್ ಮಾಡ್ತಾಯಿದ್ರು. ಆ ಸಿನಿಮಾದಲ್ಲೂ ಕಟ್ಟಿಗೆ ದೋಣಿಯನ್ನೇ ಯೂಸ್ ಮಾಡಿದ್ದಾರೆ. ಅವರು ತೂಗುದೀಪ ಶ್ರೀನಿವಾಸ್ ಅವರು ಮುತ್ತು ಕೊಡು ಅಂತ ರಾಜ್ಕುಮಾರ್ ಅವ್ರ ಹತ್ರ ಜಗಳ ಆಡ್ತಾರೆ. ಆಗ ಅವ್ರಿಗೊಂದು ಫೈಟಿಂಗ್ ಸೀನ್ ಇದೆ. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತೇನಲ್ಲೇ ಅಂದ್ಕೊಂಡು ಒಂದು ಫೈಟಿಂಗ್ ಸೀನ್ ಮಾಡ್ತಾರೆ. ಬಿಕಾಸ್ ಅಣ್ಣನೇ ಆ ಶ್ರೀಮಂತಿಗೆ ಬರೋ ಸಲುವಾಗಿ, ಮುತ್ತಿನ ಸಲುವಾಗಿ ಜಗಳ ಆಡ್ತಾರೆ. ಮನೆಯವ್ರಿಗೆ ಒಂದು ಗುಡಿಸ್ಲಿಗೆ ಬೆಂಕಿ ಬಿದ್ದಿರುತ್ತೆ. ಆ ಮನೆಯೊಳಗೆ ಅವರ ಮಗು ಬೀರ ಅಂತ ಇರ್ತಾನೆ. ಬಟ್ ಅವ್ರು ಮಾನವೀಯತೆಯನ್ನು ತೋರಿಸದೆ ಆ ಮಗುನ ಹೊರಗೆ ತರೋದಿಲ್ಲ. ನಮ್ಮ ಮುತ್ತಿಯಲ್ಲಿ ಅಂತ ಅವರಿಗೆ ಕೇಳ್ತಾರೆ. ಕಿಂಚಿತ್ತು ಈ ಸಿನಿಮಾದಲ್ಲಿ ಮಾನವೀಯತೆ ಅನ್ನೋದು ಇರೋದಿಲ್ಲ. ಶ್ರೀಮಂತಿಕೆ ಬಂದ ಮೇಲೆ ನಮ್ಗೆ ಯಾರಿಗೂ ಮಾನವೀಯತೆ ಅನ್ನೋದು ಇರೋದಿಲ್ಲ. ಆ ಯಪ್ಪಂಗೆ ದುರಹಂಕಾರ ಅನ್ನೋದಿರೋದಿಲ್ಲ, ಅಹಂಕಾರ ಅನ್ನೋದಿರೋದಿಲ್ಲ. ಆದರೆ ಹೊರಗಿನವರು, ಆತನ ಸಂಬಂಧಿಕರು ಎಲ್ಲರೂ ಅಹಂಕಾರ ಇರೋದನ್ನು ತೋರಿಸ್ತಾರೆ. ಮಗುಗೆ ಚೇಳು ಕಚ್ಚಿರುತ್ತೆ, ಅದನ್ನು ತರಬೇಕು, ಔಷಧಿ ತರಬೇಕು, ಅದ್ರ ಸಲುವಾಗಿ ಹಣ ಬೇಕಾಗತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರು ಸಮುದ್ರಕ್ಕೆ ಧುಮುಕ್ತಾರೆ. ಸಮುದ್ರಕ್ಕೆ ಧುಮುಕ್ದಾಗ ಒಂದು ದೊಡ್ಡದಾದ ಒಂದು ಮುತ್ತು ಸಿಗತ್ತೆ. ಆ ಮುತ್ತಿನಿಂದ ಆ ಕತೆ ಸ್ಟಾರ್ಟ್ ಆಗುತ್ತೆ. ಅದು ಈ ಸಿನಿಮಾದಲ್ಲಿ. ಹಾಗೆ ಶಿವರಾಮ್ ಅವರು ಈ ಸಿನಿಮಾದಲ್ಲಿ ಹಳೆ ವೈದ್ಯಜ್ಜಂತರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ದೊಡ್ಡಣ್ಣ ಅವರು ಡಾಕ್ಟರ್ ರೋಲ್ ಮಾಡಿದ್ದಾರೆ. ಹಾಗೆ ಅವರ ಶಿಷ್ಯಂದರು ಎಲ್ಲ ಸೇರಿ ಒಂದು ಸ್ವಾಮೀಜಿ, ಕಲ್ಲನ್ನು ಕುಣಿಸುವಂಥ ಒಬ್ಬ ಸ್ವಾಮೀಜಿ ಆ್ಯಕ್ಟಿಂಗ್ ಮಾಡಿರೋದು ಬಾಲಕೃಷ್ಣ ಅವರು ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಶೂಟಿಂಗ್ ಎಲ್ಲ ಅದು ಯಾಣದಲ್ಲಿ ನಡೆಯುತ್ತೆ. ಬಿಕಾಸ್ ಆ ಶೂಟಿಂಗ್ ಅದೇ ಸ್ಪಾಟಿಗೆ ಹೋಗಬೇಕಾಗತ್ತೆ. ಶಿಕಾರಿ ಜನರು ಅಂತ ಬಂದಿರ್ತಾರೆ, ಹೆಜ್ಜೆ ಗುರುತನ್ನು ಕಂಡಿರುವಂಥ ಶಿಕಾರಿ ಜನರು. ಆ ಮಹಾಬಲ ಕರ್ಕೊಂಡು ಬರ್ತಾನೆ. ಅವರಿಗೆ ಬೇರೆ ಯಾವುದು ದಿಕ್ಕು ತೋಚೋದಿಲ್ಲ. ಎಲ್ಲ ಜನರು ನಮ್ಮನ್ನು ಅಪೋಸಿಟ್ ಆಗಿಬಿಟ್ಟಿದ್ದಾರೆ. ಒಂದೊಂದು ಟೈಮಲ್ಲಿ ಅವರ ಮುತ್ತು ಬಿಟ್ಟಾಕೊಂಡು ಹೋಗ್ತಾ ಇರ್ತಾರೆ.
ಆ ಟೈಮ್ನಲ್ಲಿ ರಮೇಶ್ ಭಟ್ ಅವರು ಮೂಕನ ಪಾತ್ರ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಮುತ್ತೊಂದು ಬಂದಾಯಿತು ಅನ್ನೋ ಆ್ಯಕ್ಟಿಂಗ್ ಈ ಲೊಕೇಶನಲ್ಲೇ ಆಗಿರೋದು, ಅದು ಈ ಈ ರೀಜನಲ್ಲೇ ಆಗಿರೋದು. ಆವಾಗ 1997ನಲ್ಲಿ ಸಾವಿರಾರು ಜನ ಈ ಸಿನಿಮಾ ನೋಡಲಿಕ್ಕೆ, ಶೂಟಿಂಗ್ ನೋಡಲಿಕ್ಕೆ ಸೇರಿದ್ರು. ಪೊಲೀಸ್ ಅವರ ಟೈಟ್ ಸೆಕ್ಯೂರಿಟಿ ಬೇರೆ ಈ ಸಿನಿಮಾಕ್ಕಿತ್ತು. ರಾಜ್ಕುಮಾರ್ ಅವ್ರು ಬರ್ತಾರಂದಮೇಲೆ ಈ ಸಿನಿಮಾದ ಮೇಲೆ ತುಂಬ ಪ್ರೀತಿ ಅಂಕೋಲಾದವ್ರು ತೋರಿಸ್ತಾ ಇದ್ರು. ಜಾರ್ತಾ ಇದೆಯೇನ್ರಿ? ಹಲೋ, ಈ ಲೊಕೇಶನ್ನಲ್ಲೇ ಅವರು ಗುಡಿಸಲುಗಳನ್ನ ಕಟ್ಕೊಂಡಿದ್ರು. ಅಲ್ಲಿ ನೋಡಿ ಪಿಕ್ ಬರ್ತಾ ಇದೆ, ಶಂಕರ್ನಾಗ್ ಅವ್ರ ಪಿಕ್ ಬರ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ವಾ? ಅಲ್ಲಿ ನೋಡಿ ಒಂದು ಮುತ್ತಿನ ಕಥೆ ಚಿತ್ರೀಕರಣ ಪಿಕ್ ಬರ್ತಾ ಇದೆ. ಅದು ಇದೇ ಜಾಗದಲ್ಲಿ ನಡೆದಿರೋದು. ಅವ್ರು ಮೊದಲು ಬೆಟ್ಟ ಗುಡ್ಡಗಳೆಲ್ಲ ಇತ್ತು, ಜನ ಬಂದು ಈಸಿಯಾಗಿ ನೋಡ್ಲಿಕ್ಕೆ ಆಗ್ತಾ ಇತ್ತು. ಬಟ್ ಇವಾಗ ಎಲ್ಲ ಕಡೆ ಅಲ್ಲಿ ಇಲ್ಲಿ ಅಲ್ಲೆಲ್ಲ ನಿರ್ಮಿತ ಆಗಿಬಿಟ್ಟಿದೆ ಕಟ್ಟಡ ಎಲ್ಲ, ಬಟ್ ಆಗಿಲ್ಲ, ಡ್ಯಾಮೇಜ್ ಆಗ್ತಾ ಇದೆ. ಒಂದು ಮುತ್ತಿನ ಕಥೆ ಸಿನಿಮಾದಲ್ಲಿ 4 ಹಾಡುಗಳಿವೆ. ಮುತ್ತೊಂದು ಬಂದಾಯಿತು ಅನ್ನೋ ಒಂದು ಹಾಡು, ಹಾಗೆ 1, 2, 3, 4 ಆಮೇಲೆ ಇನ್ನೇನು, ಇನ್ನೊಂದು ಮುತ್ತೊಂದ ತಂದೆ ಕಡಲಾಳದಿಂದ ಈ ಹಾಡು, ಹಾಗೆ ಇನ್ನೊಂದು ಮಲ್ಲಿಗೆ ಹೂವಿನಂತ ಆ ಹಾಡು. ಈ ಸಿನಿಮಾ ರೆಕಾರ್ಡಿಂಗ್ ಹಾಗೆ ಸೌಂಡ್ ರೆಕಾರ್ಡಿಂಗ್ ಎಲ್ಲ ನಡೆದಿರೋದು ಶಂಕರ್ನಾಗ್ ಅವರ ಸಂಕೇತ್ ಎಲೆಕ್ಟ್ರಾನಿಕ್ಸ್ ಸ್ಟುಡಿಯೋದಲ್ಲೇ ನಡೀತು. ಹೊರ ರಾಜ್ಯಕ್ಕೆ ಹೋಗಬೇಕು, ಏನಕ್ಕೆ ಹೋಗಬೇಕು ಅಂತ ತಮ್ಮದೇ ಆದ ಒಂದು ಶೂಟಿಂಗ್ ಸಂಕೇತ್ ಸ್ಟುಡಿಯೋ, ಎಲೆಕ್ಟ್ರಾನಿಕ್ ಸ್ಟುಡಿಯೋ, ಸೌಂಡ್ ರೆಕಾರ್ಡಿಂಗ್ ಅಂತ ಮಾಡಿರ್ತಾರೆ. ಅದು ಸಂಕೇತ್ ಸ್ಟುಡಿಯೋದಲ್ಲೇ ಈ ಸಿನಿಮಾ ರೆಕಾರ್ಡಿಂಗ್ ನಡೆಯುತ್ತೆ. ಅಲ್ಲಿ ನೋಡಿ ರಾಜ್ಕುಮಾರ್ ಅವ್ರದ್ದು ಹಾಗೆ ಶಂಕರ್ನಾಗ್ ಅವ್ರದ್ದು ಪಿಕ್ ಬರ್ತಾ ಇದೆಯಲ್ಲ, ಇದು ಶೂಟಿಂಗ್ ರೆಕಾರ್ಡಿಂಗ್ ಆಗಿರೋ ಟೈಮ್. ಈ ಬೆಟ್ಟದ ಮೇಲೆ ಲೊಕೇಶನ್ನಲ್ಲಿ ಶೂಟ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ಗುಡ್ಡ ಹತ್ಕೊಂಡು ಹೋಗಿ ಶೂಟ್ ಮಾಡಿದ್ದಾರೆ. ಅದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಕರಾವಳಿ ಜನರಾಗಿರೋದ್ರಿಂದ, ಅವರು ಹಿಂದೂ ಸಾರಸ್ವತ್ ಬ್ರಾಹ್ಮಣ ಆಗಿರೋದ್ರಿಂದ, ಹಾಗೆ ನಮ್ಮ ಜನರ ಒಡನಾಟ ಇರೋದ್ರಿಂದ ಅವರು ಪ್ರತಿ ಸಾರಿ ಶೂಟಿಂಗ್ಗೆ ನಮ್ಮ ಕರಾವಳಿ ಲೊಕೇಶನ್ಗೆ ಬರ್ತಾಯಿದ್ರು. ಮೇರುನಟ ರಾಜ್ಕುಮಾರ್ ಅವರು ಅಂತಂದರೆ ಆಗಿನ ಟೈಮ್ನಲ್ಲೇ ದೊಡ್ಡ ಸಂಚಲನವನ್ನೇ ಹುಟ್ಟಿಸಿದ್ದ ಒಬ್ಬ ಕರ್ನಾಟಕದ ದೊಡ್ಡ ಸ್ಟಾರ್, ಇಂಡಿಯಾದಲ್ಲೇ ದೊಡ್ಡ ಸ್ಟಾರ್, ಕೆಂಟಕಿ ಕರ್ನಲ್ ಅಂತ ಕರಿಬೋದು. ರಾಜ್ಕುಮಾರ್ ಅವರ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಒಂದು ಒಪ್ಪಿಗೆ ಮೇಲೆ ಈ ಕಥೆನ ನಿರ್ಮಾಣ ಮಾಡಲಾಗ್ತದೆ. ಈ ಕತೆ ಮೂಲ ಆಧಾರಿತ ಒಂದು ಇಂಗ್ಲೀಷ್ ಕತೆ ಆಗಿದ್ದರೂ ತಮ್ಮ ತಲೆಯನ್ನು ಅವರು ಯಾವ ಥರ ಅಡ್ವಾನ್ಸ್ಡ್ ಆಗಿ ಉಪಯೋಗಿಸಿದ್ದಾರೆ. ಆಕ್ಸಿಡೆಂಟ್ ಸಿನಿಮಾದಲ್ಲಿ ಡ್ರಗ್ಸ್ ಅನ್ನೋ ಒಂದು ಕೊಳಕು ನಮ್ಮ ಜಗತ್ತನ್ನು ಹಾಗೂ ನಮ್ಮ ದೇಶನ ಮುತ್ಕೊಂಡಿದೆ. ಬಟ್ ಈ ಸಿನಿಮಾದಲ್ಲಿ ನಮ್ಮ ಶ್ರೀಮಂತಿಕೆ ಬಂದಾಗ, ನಮ್ಮ ಅಣ್ಣ ತಮ್ಮಂದ್ರೆ ಸಿರಿತನ ಬಂದಾಗ ನಮ್ಮ ಒಡನಾಡಿಗಳೇ ನಮಗೆ ಶತ್ರುಗಳಾಗ್ತಾರೆ. ನಮಗೆ ನಾಲೆಜ್ ಇಲ್ಲದೆ ಇದ್ದರೆ, ಹಾಗೆ ಅಕ್ಷರಜ್ಞಾನ ಇಲ್ಲದೆ ಇದ್ದಿದ್ರೆ ನಮಗೆ ಹೊರ ಜಗತ್ತು ಹಾಗೆ ಹೊರ ಪ್ರಪಂಚ ನಮಗೆ ಮೋಸ ಮಾಡುತ್ತೆ. ನಾವು ಸ್ವಲ್ಪ ವ್ಯವಹಾರಿತರ ಆಗಬೇಕು. ಏನೇ ಶ್ರೀಮಂತಿಕೆ ಬಂದಾಗೂ ದುರಹಂಕಾರ ತೋರಿಸ್ಬಾರ್ದು. ಹಾಗೆ ನಾಯಿಗಳ ಹಾಗೆ ಕಿತ್ತಾಡ್ತಾರೆ, ಕುನ್ನಿಗಳಾಗಿ ಅರಚಾಡ್ತಾರೆ ಅಂತ ಕೆಲವರು ಹೇಳ್ತಾರೆ. ಶ್ರೀಮಂತಿಕೆ ಬಂದಾಗ ನಾವು ಶ್ರೀಮಂತಿಕೆ ಬಂದಾಗ ದುರಹಂಕಾರಿಗಳಾಗಿರಬಾರ್ದು, ಸೌಜನ್ಯವಂತರಾಗಿರಬೇಕು ಅನ್ನೋ ಈ ಒಂದು ಮೆಸೇಜ್. ಅವರು ಮುತ್ತು ಸಲುವಾಗಿ ಯಾವ ಥರ ಕಷ್ಟಪಡ್ತಾರೆ, ಮುತ್ತು ತಮಗೆ ಎಷ್ಟು ಅಮೂಲ್ಯವಾದದ್ದು, ಮುತ್ತಿನ ಸರನೇ ಮಾಡಿಕೊಡ್ಬೋದು ಅಂತ ಹೇಳ್ತಾರೆ. ಬಟ್ ಅವ್ರು ಮುತ್ತು ತೆಗೆಯೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ಸಮುದ್ರ ಆಳಕ್ಕೆ ಹೋಗ್ತಾರೆ. ಆ ಆಕ್ಟೋಪಸ್ನಲ್ಲಿ ಫೈಟ್ ಮಾಡ್ತಾರೆ. ಜರ್ಮನ್ ಹೋಗಿ ಕ್ಯಾಮ್ರಾಮ್ಯಾನ್ ಇಟ್ಕೊಂಡು ಜರ್ಮನ್ ಕ್ಯಾಮ್ರಾಮ್ಯಾನ್ ಶೂಟ್ ಮಾಡ್ತಾರೆ.
ಕೆನಡಾ ಹೋಗಿ ಒಂದು ದೊಡ್ಡದಾದ ಒಂದು ಕ್ಯಾಮರಾ ತರ್ತಾರೆ. ಮಾಲ್ಡೀವ್ಸ್ಗೆ ಹೋಗಿ ಜರ್ಮನ್ ಕ್ಯಾಮರಾ ಬಿಟ್ಟು ಅಂಡರ್ ವಾಟರ್ ಶೂಟಿಂಗ್ ಮಾಡ್ತಾರೆ. ಅದೇ ಥರ ಇಂಡಿಯಾದಲ್ಲಿ ಯಾವುದೇ ಒಂದು ಡೈರೆಕ್ಟರ್ ಈ ಥರ ಮಾಡಿರಲಿಲ್ಲ. ದೂರದ ಊರಿಗೆ ಹೋಗುವ ಒಂದು ಅವಕಾಶ ಬಂದಿದ್ದು ಈ ಒಂದು ಮುತ್ತಿನ ಕಥೆ ಸಿನಿಮಾದ ಮೂಲಕ. ಶಂಕರ್ ನಾಗ್ ಅವರು ಮಾಡಿದ ಒಂದು ದೊಡ್ಡದಾದ ಅಮೋಘವಾದ ಕಾಣಿಕೆ, ಜನರಿಗೆ ಕೊಟ್ಟ ಕಾಣಿಕೆ ಹಾಗೂ ಒಂದು ಅವರು ಮಾಡಿದ ಒಂದು ಅಮೋಘವಾದ ಸಾಧನೆ ಈ ಒಂದು ಮುತ್ತಿನ ಕಥೆ ಚಿತ್ರ. ನಮ್ಮ ಪ್ರಕಾರ ಇದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಸಿನಿಮಾನೇ ಅಂತ ಹೇಳ್ಬೋದು. ಬಟ್ ಈ ಸಿನಿಮಾ ಫ್ಲಾಪ್ ಆಗೋದಿಲ್ಲ. ಯಾಕಂದರೆ ಆಗಿನ ಜಾಯಮಾನಕ್ಕೆ ಆಗಿನ ಜನರಿಗೆ ಅಂಥ ಟೈಮಲ್ಲಿ ಅವ್ರಿಗೆ ಬೇಕಾಗಿರೋದು ಬರೀ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಬಟ್ ಈ ಥರ ಕೆಲವರಿಗೆ ಮಾತ್ರ ಇಷ್ಟ ಆಗ್ತಿತ್ತು, ಕೆಲವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಅಂತ ಹಿಟ್ ಕಾಣೋದಿಲ್ಲ. ಶಂಕರ್ ನಾಗ್ ಅವರು ಮಾಡಿರುವಂಥ ಒಂದು ಪ್ರಯತ್ನ ನೀರಿನಲ್ಲಿ ಹೋಮ ಹಿಟ್ ಅಂತ ಆಗಿಬಿಡುತ್ತೆ. ಅದೇನೇ ಇರಲಿ, ಆದರೆ ನೀವು ಈ ಸಿನಿಮಾ ಒಂದ್ಸರಿ ನೋಡಿ. ಯೂಟ್ಯೂಬ್ನಲ್ಲಿ ವಜ್ರೇಶ್ವರಿ ಕಂಬೈನ್ಸ್ ಚಾನೆಲ್ ಅವರು ಅಪ್ಲೋಡ್ ಮಾಡಿದ್ದಾರೆ ಅಂತ ಮೊದಲೇ ಹೇಳಿದ್ದೆ. ಈ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಅಕ್ಷರ ಜ್ಞಾನ ಕಿಂಚಿತ್ ಇರೋದಿಲ್ಲ. ಅವರು ಮಾಡ್ತಾ ಇರೋದು, ಅವರು ದುಡಿತಾ ಇರೋದು ಒಂದು ಮೀನಿನ ಸಲುವಾಗಿ, ಮುತ್ತಿನ ಸಲುವಾಗಿ ಆಗಿರುತ್ತೆ. ಅವರಿಗೆ ಯಾವುದೇ ಥರವಾದ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ ಅನ್ನೋದನ್ನು ಈ ಚಿತ್ರದ ಮೂಲಕ ಶಂಕರ್ ನಾಗ್ ಅವರು ತೋರಿಸಿದ್ದಾರೆ. ನಾನು ಹೇಳೋಕೆ ಹೊರಟಿದ್ದಿಷ್ಟೇ, ಭಾರತೀಯ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಿದೆ. ಕೆನಡಾ ಹೋಗಿ ಕ್ಯಾಮರಾ ತಂದು, ಲಂಡನ್ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ, ಮಾಲ್ಡೀವ್ಸ್ಗೆ ಹೋಗಿ ಜರ್ಮನ್ ಕ್ಯಾಮರಾಮನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡ್ತಾರೆ. ಅದು ಈ ಬೀಚ್ನಲ್ಲೇ. ಈಗಾಗಲೇ ಮೊದಲು ನಾನು ತಿಳಿಸಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರು I2 ಅಂತ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಮಹಾಬಲ ಅಂತ ಮುಖ್ಯಮಂತ್ರಿ ಚಂದ್ರ ಅವರು, ಹಾಗೆ ರಂಗಣ್ಣ ಅಂತ ಒಂದು ಸ್ವಾಮೀಜಿ ಪಾತ್ರದಲ್ಲಿ ಬಾಲಕೃಷ್ಣ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ದೊಡ್ಡಣ್ಣ ಅವರು ಈ ಸಿನಿಮಾದಲ್ಲಿ ಡಾಕ್ಟರ್ ರೋಲ್ ಮಾಡಿದ್ದಾರೆ. ಆ ಸಪೋರ್ಟಿಂಗ್ ರೋಲ್ ಬೇರೆ ಮತ್ತೊಬ್ಬರು ಇದ್ದಾರೆ. ಈ ಸಿನಿಮಾದ ಕತೆ ಅನಂತ್ ನಾಗ್ ಅವರಿಗೆ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಆದರೆ ಶಂಕರ್ ನಾಗ್ ಅನಂತ್ ನಾಗ್ ಅವರ ಮೇಲೆ ಇಟ್ಟಿದ್ದ ಒಂದು ಪ್ರೀತಿಯಿಂದ ಈ ಸಿನಿಮಾಗೆ ಅವರು ಒಪ್ಕೊಳ್ತಾರೆ. ರಾಜ್ಕುಮಾರ್ ಅವರು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ಗೂ ಹಾಕಿ ಡೈರೆಕ್ಷನ್ ಮಾಡೋದಂದರೆ ಸಣ್ಣ ಕೆಲಸ ಅಲ್ಲ. ಆಗಿನ ಪತ್ರಿಕೆಯಲ್ಲಿ ಅದು ಪ್ರಿಂಟ್ ಆಗಿಬಿಟ್ಟಿತ್ತು. 1996 ಆ ಸಿನಿಮಾ ಅವರು ಶೂಟಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡ್ತಿರೋರು ಅವ್ರ ಮಿಸಸ್. ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಸಿನಿಮಾಗೆ ಪ್ರೊಡ್ಯೂಸರ್ದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಶಂಕರ್ ನಾಗ್ ಅವರೇ ಕತೆ ಬರೆದಿದ್ದಾರೆ ಅಂತ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿತ್ತು. ಅದು ನಿಜಾನೂ ಆಯಿತು. 1987 ಈ ಸಿನಿಮಾ ರಿಲೀಸ್ ಆಗುತ್ತೆ. ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿತ್ತು, ಅದು ನಿಜಾನೂ ಆಯಿತು. 1987 ಈ ಸಿನಿಮಾ ರಿಲೀಸ್ ಆಗುತ್ತೆ. ಕರ್ನಾಟಕದಾದ್ಯಂತ ಈ ಸಿನಿಮಾ ಯಶಸ್ಸನ್ನು ಸಾಧಿಸೋದಿಲ್ಲ. ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗುತ್ತೆ. ಸಮುದ್ರ ಆಳಕ್ಕೆ ಹೋಗಿ ಶೂಟ್ ಮಾಡೋದಂದರೆ ತುಂಬ ಕಷ್ಟ. ಹೊರಾಂಗಣದಲ್ಲಿ ಹೊರ ವಿಭಾಗದಲ್ಲಿ ಶೂಟ್ ಮಾಡಿದ್ದು BC ಗೌರಿಶಂಕರ್ ಅಂತ ಒಬ್ಬ ಕ್ಯಾಮ್ರಾಮನ್. ಮಮತಾ ರಾವ್ ಅವರ ಹಸ್ಬೆಂಡ್, ರಕ್ಷಿತಾ ಪ್ರೇಮ್ ಅವರ ತಂದೆ BC ಗೌರಿಶಂಕರ್. ಖ್ಯಾತ ಛಾಯಾಗ್ರಾಹಕರನ್ನು ಇಟ್ಕೊಂಡೇ ಈ ಸಿನಿಮಾ ಹೊರಾಂಗಣ ಶೂಟಿಂಗ್ ನಿರ್ದೇಶಕ ಶಂಕರ್ ನಾಗ್ ಸ್ಕ್ರೀನ್ ಪ್ಲೇ ಮಾಡ್ತಾರೆ. I2 ಅನ್ನೋ ಒಬ್ಬ ಯುವಕ ತಾನು ನೀರು ಇಳಿಯೋ ರೀತಿ ಯಾವ ಥರ ಇಳಿತಾನೆ, ಆಕ್ಟೋಪಸ್ ಜೊತೆ ಯಾವ ಥರ ಫೈಟ್ ಮಾಡ್ತಾನೆ, ನೀರಿಗಿಳಿದು ಯಾವ ಥರ ಮುತ್ತು ತರ್ತಾನೆ, ಶ್ರೀಮಂತಿಗೆ ಬಂದಾಗ ಹೊರಾಂಗಣದಲ್ಲಿರೋ ನಮ್ಮ ಜನರೇ ನಮಗೆ ವಿರೋಧಿಗಳಾಗ್ತಾರೆ, ನಮ್ಮ ಅಣ್ಣ ತಮ್ಮಂದಿರೇ ನಮ್ಮ ಫ್ರೆಂಡ್ಸ್ಗಳೇ ನಮಗೆ ವಿರೋಧಿಗಳಾಗ್ತಾರೆ ಅನ್ನೋ ಮೆಸೇಜನ್ನು ಈ ಸಿನಿಮಾ ನೀಡುತ್ತೆ. ದುಡ್ಡಿರೋ ಟೈಮ್ನಲ್ಲಿ ನಮ್ಮ ಜೊತೆ ಎಲ್ಲರೂ ಇರ್ತಾರೆ, ನಾವು ಬಡತನದಲ್ಲಿರುವಾಗ ನಮ್ಮ ಜೊತೆ ಯಾರೂ ಇರೋದಿಲ್ಲ. ಅಕ್ಷರ ಜ್ಞಾನ ಇಲ್ಲದೆ ಇರೋರಿಗೆ ಶ್ರೀಮಂತರು ಹಾಗೂ ಎಜುಕೇಟೆಡ್ ಪರ್ಸನ್ಸ್ಗಳು ಮಾಡುವ ಒಂದು ಮೋಸ. 1 2 3 4 ಬಿಟ್ಟರೆ ಆಮೇಲೆ ಇನ್ನೇನು. ಆ ಒಂದು ಹಾಡಿನಲ್ಲಿ 1 2 3 4 ಬಿಟ್ಟರೆ ಅವರಿಗೆ ಮುಂದೆ ಏನು ಗೊತ್ತೇ ಇರೋದಿಲ್ಲ. ಮುತ್ತನ ತಗೊಂಡು ಹೋಗಿ ಮಹಾಬಲ ಅಂತ ಮುಖ್ಯಮಂತ್ರಿ ಚಂದ್ರ ಅವ್ರ ಹತ್ರ ಮಾರ್ಲಿಕ್ಕೆ ಹೋಗ್ತಾರೆ. ಅವರು ಈ ಬಿಳಿ ಬಣ್ಣದ ಮುತ್ತಿಗೆ ಒಂದು 50 ರೂಪಾಯಿ ಆಗ್ಬೋದು, 1000 ರೂಪಾಯಿ ಕೊಡ್ತೀನಿ ಅಂತ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ರಾಜ್ಕುಮಾರ್ ಅವರು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಆದರೆ ಮುತ್ತು ಬೇಕೇ ಬೇಕು ಅನ್ನೋ ಒಂದು ದುರಾಲೋಚನೆಗೆ ಅವರು ಅಣ್ಣ ತಮ್ಮಂದಿರು, ಸ್ನೇಹಿತರು ಆಗಿರ್ಬೋದು. ಅಣ್ಣನ ರೋಲ್ ತೂಗುದೀಪ ಶ್ರೀನಿವಾಸ್ ಅವರು ಮಾಡಿದ್ದಾರೆ, ಸುಂದರ್ ರಾಜ್ ಅವರು ಅವರ ಸ್ನೇಹಿತನ ರೋಲ್ ಮಾಡಿದ್ದಾರೆ. ಈ ಮುತ್ತಿನ ಸಲುವಾಗಿ ಅವರು ರಾಜ್ಕುಮಾರ್ ಅವ್ರ ಹತ್ರ I2 ಹತ್ರ ಜಗಳ ಕಾಯ್ತಾರೆ. ಆ ಹೊರಗಡೆ ಇರುವಂಥ ಎಲ್ಲ ಜನರು ಅವರಿಗೆ ವಿರೋಧಿಗಳಾಗ್ತಾರೆ. ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಜನರನ್ನು
ಈ ಮುತ್ತು ದೂರ ಮಾಡುತ್ತೆ ಅಂತಾರೆ. ಅವರಿಗೆ ಮುತ್ತು ಸಿಕ್ಕಿದ ತಕ್ಷಣ ಮುತ್ತು ಮುತ್ತು ದೊಡ್ಡ ಮುತ್ತು ಅಂತ ದೊಡ್ಡ ಸುದ್ದಿನೇ ಹರಡುತ್ತೆ, ನ್ಯೂಸ್ ಆಗಿಬಿಡತ್ತೆ. ಮಗು ಬೀರನಿಗೆ ಅದು ವಿಷಕಾರಿ ಚೇಳು ಕಚ್ಚಿರುತ್ತೆ. ಆ ಚೇಳು ಕಚ್ಚಿರೋ ಜಾಗಕ್ಕೆ ಔಷಧಿ ತರೋ ಸಲುವಾಗಿ ಡಾಕ್ಟರ್ ಹತ್ರ ಹೋಗ್ತಾರೆ. ಆ ಡಾಕ್ಟರ್ ರೋಲ್ ಮಾಡಿರೋದು ದೊಡ್ಡಣ್ಣ. ದೊಡ್ಡಣ್ಣ ಅವರು ಆ ಮಗುಗೆ ಏನಾಗಿದೆ ಅಂತ ನೋಡದೆ ಕ್ಯಾಶ್ ತಂದಿದ್ದಾರ ಅಂತ ದುರಹಂಕಾರದಿಂದ ಮಾತಾಡ್ತಾರೆ. ಆವಾಗ ಅವರ ಒಟ್ಟು ಸಮೂಹ ಮುತ್ತನ್ನು ಸಂಗ್ರಹಿಸಿಕೊಂಡು ಜನರಿಗೆ ಅಂದರೆ ರಾಜ್ಕುಮಾರ್ ಅವರಿಗೆ ತಂದು ಕೊಡ್ತಾರೆ. ಇದರಲ್ಲಿ ಅವರ ಒಗ್ಗಟ್ಟಿನ ಒಂದು ಪ್ರೀತಿಯನ್ನು ಅವರು ತೋರಿಸಿದ್ದಾರೆ. ಆದರೆ ಈ ಮುತ್ತು ಸಿಕ್ಕಿದ ಮೇಲೆ ಎಲ್ಲ ಜನರು ಅವರಿಂದ ದೂರ ಆಗ್ತಾರೆ ಅಂತ. ಸೂರ್ಯ ಕಾಣ್ತಾ ಇದ್ದಾನಲ್ಲ ನಿಮಗೆ, ಇದೇ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಮುತ್ತೊಂದು ಬಂದಾಯ್ತು ಅನ್ನೋ ಒಂದು ಶೂಟಿಂಗ್ ಮಾಡಿದ್ದಾರೆ. ಸಿ ಐಶ್ವತ್ ಅವರು ಹೇಳಿರೋ ಹಾಡು. ರಮೇಶ್ ಭಟ್ ಅವರು ಮುತ್ತನ್ನು ತಂದು ಕೊಡ್ತಾರೆ ರಾಜ್ಕುಮಾರ್ ಅವ್ರಿಗೆ. ರಾಜ್ಕುಮಾರ್ ಅವರು ಹಾಗೂ ರಮೇಶ್ ಭಟ್ ಅವರು ಹಗ್ ಮಾಡ್ತಾರೆ, ಆಲಿಂಗನ ಮಾಡ್ತಾರೆ. ಅರ್ಚನಾ ಅವರು ತಮ್ಮ ಮಗುನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಕಾಕಿ ಅಂತ ರೋಲ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮೇನ್ ಥಿಂಗ್ ಅಂದರೆ ಒಂದೇ ಒಂದು ಮೆಸೇಜ್ ಅವರು ಶಂಕರ್ ನಾಗ್ ಅವರು ಕೊಟ್ಟಿದ್ದಾರೆ. ಆ ಮೆಸೇಜ್ ಅಂದ್ರೆ ಏನಂತಂದರೆ, ಶ್ರೀಮಂತಿಕೆ ಬಂದಾಗ ಜನರು ನಮ್ಮನ್ನು ಮೋಸ ಮಾಡ್ತಾರೆ. ಅನಕ್ಷರಸ್ಥರನ್ನ ಶ್ರೀಮಂತರು ಮೋಸ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಅವ್ರಿಗೆ ಅಕ್ಷರ ಜ್ಞಾನನೇ ಇರೋದಿಲ್ಲ. ಅವರಿಗೆ ಏನು ಮಾಡಿದ್ರೂ ಗೊತ್ತಾಗೋದಿಲ್ಲ. ಅವ್ರಿಗೆ ಇದೇ ಪ್ರಪಂಚ, ಈ ಸಮುದ್ರನೇ ಪ್ರಪಂಚ, ಆ ಏಡಿನೇ ಪ್ರಪಂಚ, ಆ ಮೀನೇ ಒಂದು ಪ್ರಪಂಚ. ಅವ್ರಿಗೆ ಬೇರೆ ಯಾವುದೇ ಥರದ ಒಂದು ನಾಲೆಜ್ ಇರೋದಿಲ್ಲ, ವ್ಯಾವಹಾರಿಕ ನಾಲೆಜ್ ಇರೋದಿಲ್ಲ, ತಾಂತ್ರಿಕ ನಾಲೆಜ್ ಇರೋದಿಲ್ಲ. ಹಾಗೆ ಈ ಜನರ ಒಡನಾಟನೂ ಅವ್ರಿಗೆ ಇರೋದಿಲ್ಲ ಅನ್ನೋ ಒಂದು ಮೆಸೇಜನ್ನು ಈ ಸಿನಿಮಾದಲ್ಲಿ ಅವರು ತೋರಿಸಿದ್ದಾರೆ. ಅವರೇ ಒಂದು ಸಣ್ಣ ಗುಡಿಸಲನ್ನು ಕಟ್ಕೊಂಡಿರ್ತಾರೆ. ಆ ಮುತ್ತನ್ನು ಮಾರ್ಲಿಕ್ಕೆ ಹೋಗ್ತಾರೆ. ಮಾರ್ಲಿಕ್ಕೆ ಹೋದಾಗ ಅಲ್ಲೂ ಮೋಸ ಆಗುತ್ತೆ. ಅದು ಈ ಪಕ್ಕದ ಅಲಗೇರಿಯಲ್ಲಿ ನಡೆದಿರೋ ಶೂಟಿಂಗ್, ಹಾಗೆ ಕಾರವಾರದ ಬೆಣ್ಗಾದಲ್ಲಿ ನಡೆದಿರುವಂಥ ಒಂದು ಶೂಟಿಂಗ್. ಹಾಗೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಯಾಣದಲ್ಲಾಗತ್ತೆ. ಈ ಯಾಣ ಬರೋದು ಅಂಕೋಲಾಗೆ ಹಾಗೆ ಕುಮಟಾದ ಮಧ್ಯೆ. ಮೊದಲೇ 3 ಗಂಟೆ ನಡಿಬೇಕಾಗಿತ್ತು. ಬಟ್ ಇವಾಗಿನ ಟೈಮ್ನಲ್ಲಿ ಈಸಿಯಾಗಿ ಹೋಗ್ಬೋದು. ಬಟ್ ನಮ್ಮ ನೇಟಿವ್ಗೆ ತುಂಬಾ ಹತ್ತಿರ. ರೊಕ್ಕ ಇದ್ದವನು ಗೋಕರ್ಣಕ್ಕೆ, ಸೊಕ್ಕಿದ್ದವನು ಯಾಣಕ್ಕೆ ಅಂತ ಹೇಳ್ತಾರೆ. ಯಾಣಕ್ಕೆ ಬಂದ್ಕೊಂಡು ನೀವು ಒಂದ್ಸರಿ ನೋಡಿ, ತುಂಬ ಚೆನ್ನಾಗಿದೆ ಯಾಣ. ಹಾಗೆ ಈ ಸ್ಪಾಟಿಗೂ ಒಂದ್ಸರಿ ನೀವು ಬಂದು ನೋಡಬೇಕು. ಈ ಬೀಚ್ ಉತ್ತರ ಕನ್ನಡದಲ್ಲೇ ದೊಡ್ಡ ಬೀಚ್ ಅಂತ ಕೆಲವರು ಹೇಳ್ತಾರೆ. ಸುಮಾರು 5-6 ಕಿಲೋಮೀಟರ್ ಉದ್ದ ಇದೆ ಅಂತ ಕೆಲವರು ಈ ಬೀಚನ್ನು ಹೇಳ್ತಾರೆ. ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಟ್ ಈಸ್ ಮೈ ಕೈಂಡ್ ರಿಕ್ವೆಸ್ಟ್ ಬೈ ಯೂಟ್ಯೂಬರ್ ನಿತಿನ್ ಅಂಕೋಲ. ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸಿದ್ಧಿನಾಥ್ ಸರ್ ಅವ್ರಿಗೆ ರಿಕ್ವೆಸ್ಟ್ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಯಾವುದೇ ಥರದಾದ ಮೂವೀಸ್ಗಳನ್ನೆಲ್ಲ ಹಾಕೋದಿಲ್ಲ, ಬಿಕಾಸ್ ನನಗೆ ರೈಟ್ಸ್ ಇಲ್ಲ. ನಾನು ಏನೇ ಇದ್ದರೂ ಇನ್ನು ಮುಂದೆ ಹಾಕೋದು ನನ್ನ ಈ ಥರದ ಸ್ವಂತ ವೀಡಿಯೋಸನ್ನು ಅಪ್ಡೇಟ್ ಮಾಡ್ತೀನಿ, ರಿವ್ಯೂ ಮಾಡ್ತಾ ಇರ್ತೀನಿ. ನಮಸ್ಕಾರ. ಆಲ್ ದಿ ಬೆಸ್ಟ್ ಸರ್. ನನಗೆ ಥ್ಯಾಂಕ್ ಯು. ಈಗ ಚೆನ್ನಾಗಿ ನಾವು ವಿಡಿಯೋ ಮಾಡ್ತಾ ಇರುವ 2 ಜನ ಸೇರಿ. ಓಕೆ ಸರ್. ಬಟ್ ಕಾಲೇವಳಿಯವರು ಎಲ್ಲ ಕಡೆ ಇರ್ತಾರೆ ಸರ್, ಸೆಂಡ್ ಮಾಡಲಿಕ್ಕೆ ಅವರು. ಬಾಯ್ ಸರ್. ಓಕೆ, ನೋಡ್ತಾ ಇದ್ದೀರಲ್ವಾ, ಯಾರೋ ಹೊರ ಜಿಲ್ಲೆಯವ್ರು ನೋಡ್ತಾ ಇದ್ದಿದ್ರೆ ಒಂದ್ಸರಿ ಬಂದು ಈ ಲೊಕೇಶನನ್ನು ನೋಡಿ ತುಂಬ ಖುಷಿ ಅನಿಸುತ್ತೆ. ಕರಾವಳಿದವರಾದರೆ ನಿಮ್ಗೆ ಈ ರೀಜನ್ ನಿಮ್ಗೆ ಅಷ್ಟು ಇಷ್ಟ ಆಗೋಲ್ಲ, ಬಿಕಾಸ್ ಬೀಚನ್ನು ನೀವು ಎಲ್ಲ ಕಡೆ ನೋಡ್ತಾ ಇರ್ತೀರ. ಆದರೆ ಶಿವಮೊಗ್ಗದವರಾದರೆ, ಹಾಸನದವರಾದರೆ, ಚಿಕ್ಕಮಗಳೂರಾದರೆ, ಬೆಂಗಳೂರು ಕಡೆಯವ್ರು ಆಗಿಬಿಟ್ರೆ, ದಾವಣಗೆರೆ ಕಡೆ ಆದರೆ, ಒಟ್ಟಿನಲ್ಲಿ ಔಟ್ ಆಫ್ ಡಿಸ್ಟ್ರಿಕ್ಟ್ ಅವ್ರು ಆಗಿಬಿಟ್ರೆ ಈ ಲೊಕೇಶನನ್ನು ನೀವು ತುಂಬಾ ಇಷ್ಟಪಡ್ತೀರಾ. ಈ ಬೀಚ್ ಲೊಕೇಶನ್ನ ನಿಮ್ಗೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ಆ ಥರ ಚೆನ್ನಾಗಿದೆ ಈ ಸಮುದ್ರ. 4-5 ಕಿಲೋಮೀಟ್ರು ದೊಡ್ಡದಾಗಿದೆ. ಕಾರವಾರಕ್ಕೆ ಸೇರುತ್ತೆ ಕೊನೆಗೆ ನಾವು ಓದ್ತಾ ಇರೋ ಕಾಲೇಜ್. ನೋಡಿದ್ರಲ್ಲ, ಮಾರ್ಮಿಕವಾದ ಕಾಮಿಕ್ ಕ್ರಿಯೇಷನ್. ಈ ಸಿನಿಮಾ ಸ್ಕ್ರಿಪ್ಟ್, ಸಿನಿಮಾ ಸ್ಟೋರಿ ಯಾವ ಥರ ಇದೆ, ಯಾವ ಥರ ತಯಾರು ಮಾಡಿದ್ದಾರೆ, ಯಾವ ಥರ ಇದೆ ಅಂತ ನೀವು ಮೊದಲೇ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ. ನಾನು ನಿತಿನ್ ಅಂಕೋಲ ಫ್ರಮ್ ಉತ್ತರ ಕನ್ನಡ. ನನ್ನ ಫ್ರೆಂಡ್ ಚಾನೆಲ್ ಪ್ರಸನ್ನ ನಾಯ್ಕ್ ಅಂತ ನನ್ನ ಯೂಟ್ಯೂಬ್ ಚಾನೆಲ್. ಮೋಟಿವೇಶನಲ್ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಅವನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಮತ್ತೊಬ್ಬ ಫ್ರೆಂಡ್ ಪರಶಿವಪ್ಪ KB ಅಂತ ಸ್ನೇಹ ಬುಕ್ ಹೌಸ್ ಅಂತ ಯೂಟ್ಯೂಬ್ ಚಾನಲ್, ಸ್ನೇಹ ಬುಕ್ ಹೌಸ್ ಅಂತ ಟೈಪ್ ಮಾಡಿ ಅವರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮಿಬ್ಬರ ಮತ್ತೊಬ್ಬರ ಫ್ರೆಂಡ್ ನವೀನ್ KMF ಅಂತ ಅವರ ಒಂದು ಯೂಟ್ಯೂಬ್ ಚಾನಲ್ ಚಿಗುರು ಕನ್ನಡ ಅಂತ,
ಆ ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಯಾವುದೇ ಥರನಾದ ಒಂದು ಯಕ್ಷಗಾನ ಸ್ಟೈಲ್ ಬೇಕಂದರೆ, ಯಕ್ಷಗಾನ ಶೈಲಿ ಬೇಕಂದರೆ ನಮ್ಮ ಇನ್ನೊಬ್ಬ ಮಿತ್ರ ಪ್ರಶಾಂತ್ ಶೆಟ್ಟಿ ಅಂತ ಅವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಇಷ್ಟ ಇದ್ದರೆ ನನ್ನ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ. ಹಾಗೆ ಏನೂ ಇಷ್ಟ ಆಗಲಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಬಾಯ್ ಸರ್. ಬಾಯ್.